ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರ ಕಾಟೇರ ಆದಮೇಲೆ 2 ವರ್ಷ ನಂತರ ತುಂಬಾ ಫ್ಯಾನ್ಸ್ಗೆ ಫಿಲಮ್ ಇಲ್ಲದಾಗ ಇವಾಗ ಬಂದಿರೋವಂಥ ಫಿಲಮ್ ಈಗ ಡೆವಿಲ್ ಸಿನಿಮಾ ಬಗ್ಗೆ ತುಂಬ ಫ್ಯಾನ್ ಅಂತ ತುಂಬಾ ಹರಿದು ಬಂದೈತೆ. ಡೆವಿಲ್ ಸಿನಿಮಾ ನೋಡ್ತಿರ್ಬೋದಲ್ಲ, ನೋಡಿರೋರೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿದಾಗ ಅದೇ ಥರ ಇವತ್ತು ಡೆವಿಲ್ ಸಿನಿಮಾಕ್ಕೆ ಹೋಗಿದ್ವಿ. ಡೆವಿಲ್ ಸಿನಿಮಾಲಿ ನಮ್ಗೆ ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಎಲ್ಲ ಪ್ರತಿಯೊಂದು ಡೀಟೇಲಾಗಿ ಮಾತಾಡೋಣ ಬನ್ನಿ ಗೈಸ್. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ KATN ಹುಡುಗ. ಅದೇ ಥರ ಇವತ್ತು ಸಿನಿಮಾ ನೋಡ್ಕೊಬಂದ್ವಿ ಗೈಸ್. ಯಾವ ಥರ ಅನ್ನಿಸ್ತು ಅಂತ ಪೂರ್ತಿ ನೋಡಿ ಗೈಸ್. ಇಷ್ಟ ದಯವಿಟ್ಟು ಲೈಕ್, ಸಪೋರ್ಟ್, ಶೇರ್ ಮಾಡಿ. ಅದೇ ಥರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಡೆವಿಲ್ ಸಿನಿಮಾನ ಅಂದ್ಕೊಂಡಿದ್ದೆ, ಬಟ್ ಅಲ್ಲಿ ಇದ್ದಿದ್ದೇ ಬೇರೆ ಥರ ಐತೆ ಗೈಸ್. ಅದೇ ಥರ ಸಿನಿಮಾ ಬಗ್ಗೆ ಹೇಳೋಕ್ಕೋಯ್ತು ಅಂದರೆ ಗೈಸ್, ಕರುನಾಡಿನ ಪ್ರಜಾಪಕ್ಷದ ನಾಯಕ ಆ್ಯಂಡ್ ಕರ್ನಾಟಕ CM ಅಂದರೆ ರಾಜಶೇಖರ ಭ್ರಷ್ಟಾಚಾರದಿಂದ ಒಳಗಡೆ ಇರ್ತಾರೆ ಗೈಸ್. ಅದೇ ಥರ CM ಪಟ್ಟನೂ ಹೋಗುತ್ತೆ. CMಗೆ ಹೊಸದಾಗಿ ಅವ್ರ ಮಗ ತರಬೇಕು ಅಂತ ಮಾಡಿರ್ತಾರೆ. ಸಾಕಷ್ಟು ಪ್ಲ್ಯಾನ್ಗಳು ಮಾಡಿರ್ತಾರೆ. ಅವ್ರ ಮಗ ಯಾರು, CM ಆದ್ರ, ಅವ್ರ ಮಗನ ತಂದ್ರ, ಅವ್ರ ಮಗ ಎಲ್ಲಿದ್ದ, ಯಾರು ಡೆವಿಲ್, ಅವ್ರ ಮಗ ಯಾರು, ಪ್ರತಿಯೊಂದು ಗೊತ್ತಾಗಬೇಕಾದ್ರೆ ಸಿನಿಮಾ ನೋಡ್ರೆ ಗೊತ್ತಾಗುತ್ತೆ. ನಿಮಗೆ ಸಿನಿಮಾ ನೋಡ್ರೆ ಅರ್ಥ ಆಗುತ್ತೆ ಗೈಸ್ ಅಂತ. ಅದೇ ಥರ ಸಿನಿಮಾ ಬಗ್ಗೆ ಹೇಳ್ತಾರೆ ಗೈಸ್. ದರ್ಶನ್ ಸರ್ ಡೈಲಾಗ್ಸ್ ಆಗಿರ್ಬೋದು, ಅವ್ರ ಆ್ಯಕ್ಷನ್ ಫೈಟಿಂಗ್ ಆಗಿರ್ಬೋದು, ಎಲ್ಲ ಸೂಪರಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಗೈಸ್. ದರ್ಶನ್ ಸರ್ ಫ್ಯಾನ್ಸ್ಗಂತೂ ಒಳ್ಳೆ ಸೂಪರಾಗಿರೋ ಫಿಲಮ್ ಅನಿಸುತ್ತೆ ಗೈಸ್. ಇದಂತೂ ತುಂಬಾ ಇಷ್ಟ ಆಗಿರುತ್ತೆ ಅವ್ರಿಗೆಲ್ಲ ಅನ್ಕೋತೀನಿ ಗೈಸ್. ಅದೇ ಥರ ಬೇರೆ ಎಲ್ಲ ಕ್ಯಾರೆಕ್ಟರ್ಗಳು ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಅದೇ ಥರ ಡಬಲ್ ಕ್ಯಾರೆಕ್ಟರ್ ಕೂಡ ಇದೆ. ಡಬಲ್ ಕ್ಯಾರೆಕ್ಟರ್ ಯಾರು ಅನ್ನೋದು ಪ್ರತಿಯೊಂದು ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ ಗೈಸ್. ಸಾಂಗ್ ಅಂತ ಬಂದರೆ ನಮಗೆ ಇಷ್ಟ ಆಗಿದೆ 2 ಸಾಂಗ್ ಅಂತ ಗೈಸ್. ಅದು ಬಿಟ್ಟರೆ ಬೇರೆ ಆ ಸಾಂಗ್ ನನಗೆ ಇಷ್ಟ ಆಗಿದೆ. ದರ್ಶನ್ ಸರ್ ಫ್ಯಾನ್ಸ್ಗೆ ಎಲ್ಲ ಸಾಂಗ್ ಇಷ್ಟ ಆಗ್ಬೋದು ಅನ್ಕೋತೀನಿ ಗೈಸ್. ಅದೇ ಥರ 2 ಕ್ಯಾರೆಕ್ಟರ್ ಇದೆ, ಒಂದು ಕೃಷ್ಣ, ಇನ್ನೊಂದು ಡೆವಿಲ್ ಜೊತೆಲಿ ಇನ್ನೊಂದು ನೇಮ್ ಇದೆ ದರ್ಶನ್ ಸರ್ಗೆ. ಆ ನೇಮ್ ಏನಾದರೂ ಥಿಯೇಟ್ರಲ್ಲಿ ನೋಡ್ರೆ ಗೊತ್ತಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಅದೇ ಥರ ಹೀರೋನ್ ಕ್ಯಾರೆಕ್ಟ್ರು ಚೆನ್ನಾಗಿದೆ, ರುಕ್ಮಿಣಿ, ಅವ್ರದ್ದು ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಗೈಸ್. ಫಿಲಮಲ್ಲಿ ಇದು ಒಂದು ಮಿಸ್ಟೇಕ್ ಆಗೈತೆ, ನೋಡ್ತಾ ಇದ್ದಾರಲ್ಲ ಗೈಸ್. ಇದು ಫಿಲಮ್ ಫೈಟ್ ಮುಗಿಯೋ ಗಂಟೆನೂ ಇದ್ದೇ ಇರುತ್ತೆ ಗೈಸ್. ಇದು ಇಷ್ಟು ಬಿಟ್ಟರೆ ಬೇರೆ ಸೀನ್ಗಳೆಲ್ಲ ತುಂಬ ಸೂಪರಾಗಿ ಮಾಡಿದ್ದಾರೆ ಗೈಸ್. ಫ್ಯಾನ್ಸ್ಗೆ ಎಂಟರ್ಟೈನ್ಮೆಂಟ್ ಕೊಡೋಂಥ ಫಿಲಮೇ ಆಗಿದೆ ಗೈಸ್. ತುಂಬ ಚೆನ್ನಾಗಿದೆ. ಅದೇ ಥರ ಫಿಲಮೆಲ್ಲ ಟ್ವಿಸ್ಟ್ ಮೇಲೆ ಟ್ವಿಸ್ಟು ತುಂಬಾ ಟ್ವಿಸ್ಟ್ ಇದೆ ಫಿಲಮಲ್ಲಿ. ಆದಷ್ಟು ಬೇಗ ಹೋಗಿ ನೋಡಿ ಗೈಸ್. ತುಂಬಾ ಟ್ವಿಸ್ಟ್ಗಳಿದೆ ಫಿಲಮಲ್ಲಿ ಅಂತೂ. ತುಂಬಾ ಚೆನ್ನಾಗಿದೆ ಗೈಸ್. ಅದೇ ಥರ ಡಿ.ಬಾಸ್ ಕಂಡಂತೆ ರಾಜಕೀಯಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ. ಫಿಲಮ್ ಲೈಫಲ್ಲಿ ಅದೇ ಥರ ಇದೆ. ಅದೇ ಥರ ರಿಯಲ್ ಲೈಫಲ್ಲೂ ಬಂದರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಕರ್ನಾಟಕ ಎಲ್ಲಿಗೆ ಎತ್ತರಕ್ಕೆ ತಗೋ ಹೋಗ್ತಾರೆ ಅನ್ಕೋತೀವಿ. ಕ್ಲೈಮ್ಯಾಕ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಗೈಸ್. ಕ್ಲೈಮ್ಯಾಕ್ಸ್ ಅಂತೂ ಇದೆಯಲ್ಲ ಚಿಂದಿಯಾಗಿ ಮಾಡಿದ್ದಾರೆ ಗೈಸ್. ನನಗೂ ತುಂಬ ಕ್ಲೈಮ್ಯಾಕ್ಸ್ ಇಷ್ಟ ಆಗಿದೆ. ಪಾರ್ಟ್ 2 ಬಂದರೆ ಮಾತ್ರ ಇಲ್ಲ, ನೆಕ್ಸ್ಟ್ ಲೆವೆಲಾಗಿರುತ್ತೆ ಗೈಸ್. ಪಾರ್ಟ್ 2ಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ ಗೈಸ್. ಆದಷ್ಟು ಪಾರ್ಟ್ 2 ಬರುತ್ತೋ ಬರೋಲ್ಲ ಗೊತ್ತಿಲ್ಲ, ಆದರೆ ಪಾರ್ಟ್ 2 ಮಾತ್ರ ಕಾಯ್ತಾ ಇದ್ದೀವಿ. ಕ್ಯೂರಿಯಾಸಿಟಿ ಅದೇ ಥರ ಐತೆ ಗೈಸ್. ಅದೇ ಥರ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ನಿಮ್ಗೆ ಲೈಕ್, ಸಪೋರ್ಟ್, ಶೇರ್ ಮಾಡಿ ಗೈಸ್. ಇವತ್ತು ಇಷ್ಟ ಆಗಿತ್ತು ನನ್ನ ರಿವ್ಯೂ.